ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಮೈಸೂರಿನ ಶ್ರೀನಿವಾಸನ್. ವಿವಾಹ ತಡವಾಗಲು ಕಾರಣವೇನು? 30 ಆಗ್ತಾ ಇದೆ, 35 ಆಯಿತು, ವಿವಾಹ ಅನ್ನೋದೇ ಆಗ್ತಾ ಇಲ್ಲ. 40 ದಾಟಾಯಿತು, ವಿವಾಹ ಅನ್ನೋದೇ ಆಗ್ತಾ ಇಲ್ಲ. ತಂದೆ ತಾಯಿಯರಲ್ಲಿ ಗೊಂದಲ. ಸಾಮಾನ್ಯವಾಗಿ ನಮಗೆ ಕೇಳುವಂಥ ಪ್ರಶ್ನೆ, ಗುರುಗಳೇ 35 ವರ್ಷ ಆಗಿದೆ, ನನ್ನ ಮಗನಿಗೆ ಮದುವೆನೇ ಆಗಿಲ್ಲ, ನನ್ನ ಮಗಳಿಗೂ ಕೂಡ ಅಷ್ಟೇ ಮದುವೆ ಆಗಿಲ್ಲ. ನಾವು ಬಹಳಷ್ಟು ಪರಿಹಾರಗಳನ್ನು ಮಾಡ್ತಾ ಇದ್ದೀವಿ, ಎಲ್ಲೂ ಕೂಡ ಒಂದು ಕನ್ಯೆ ಸಿಗ್ತಾ ಇಲ್ಲ, ಎಲ್ಲೂ ಕೂಡ ಒಂದು ವರ ಸಿಗ್ತಾ ಇಲ್ಲ, ವಿವಾಹ ತಡ ಆಗ್ತಾ ಇದೆ ಅನ್ನುವಂಥದ್ದು. ನೋಡಿ, ಸಾಮಾನ್ಯವಾಗಿ ಇವತ್ತಿನ ಸಾಮಾಜಿಕ ಸ್ಥಿತಿಯಲ್ಲಿ ಭಾಳಷ್ಟು ಜನಗಳಿಗೆ, ಅದರಲ್ಲೂ ನಮ್ಮ ಒಂದು ಸೆನ್ಸಸ್ ಪ್ರಕಾರ ವಿವಾಹ ಅತಿ ಹೆಚ್ಚು ತಡವಾಗ್ತಾ ಇರುವಂಥದ್ದು ಪುರುಷರಲ್ಲೇ. 75%, 75 ಭಾಗ, 100ಕ್ಕೆ 75 ಭಾಗ ಪುರುಷರಲ್ಲಿ ವಿವಾಹ ಅಂತಕ್ಕಂಥದ್ದು ಬಹಳ ತಡ ಆಗ್ತಾ ಇರುವಂಥದ್ದು. ಯಾಕೆ ನೋಡಿ, ಈ ವಿವಾಹ ತಡ ಆಗಲಿಕ್ಕೆ ಒಂದು 3 ರೀತಿಯಾದಂತಹ ಸರಳವಾದಂತಹ ಒಂದಷ್ಟು ಸಮಸ್ಯೆಗಳನ್ನು ನಿಮ್ಮ ಮುಂದೆ ಇಡ್ತೀನಿ ನಾನು. ಯಾಕೆ ವಿವಾಹ ಅಂತಕ್ಕಂಥದ್ದು ತಡ ಆಗ್ತಾ ಇದೆ? ಸಾಮಾನ್ಯವಾಗಿ ಒಂದು ನಾವುಗಳು ಮಾಡಿಕೊಳ್ಳುವಂತಹ ಸಮಸ್ಯೆಗಳು ಏನು? ನಾವು ಒಂದು ಉನ್ನತ ವ್ಯಾಸಂಗವನ್ನು ಮಾಡಬೇಕು, ಅಲ್ಲಿಗಂಟ ವಿವಾಹ ಆಗುವುದಿಲ್ಲ. ಮತ್ತು ಲೈಫಲ್ಲಿ ಸೆಟ್ಲ್ ಆಗಬೇಕು, ಅಲ್ಲಿಗಂಟ ನಾವು ವಿವಾಹ ಆಗೋದಿಲ್ಲ. ಅಥವಾ ಸಂಬಂಧದಲ್ಲಿ ಯಾವುದೋ ಬರುತ್ತೆ, ನಾವು ಸಂಬಂಧದಲ್ಲಿ ವಿವಾಹ ಆಗೋದಿಲ್ಲ. ಸೊ ಈ ರೀತಿಯಾಗಿ ಸ್ವಯಂಕೃತವಾದಂಥ ಅಪರಾಧಗಳನ್ನು ಮಾಡ್ತೀವಿ ನಾವು ವಿವಾಹ ಆಗುವಂಥ ಸಂದರ್ಭದಲ್ಲಿ. ಸೊ ಈ ಸ್ವಯಂಕೃತ ಅಪರಾಧಗಳಿಂದಾಗಿ ಕೆಲವೊಂದು ಬಾರಿ ವಿವಾಹ ತಡ ಆಗ್ತದೆ. ಸಾಮಾನ್ಯವಾಗಿ ನೀವು ಗಮನದಲ್ಲಿ ಇಟ್ಕೋಬೇಕು ವೀಕ್ಷಕರೇ. ಜೊತೆಗೆ ಎರಡನೇದಾಗಿ ಜಾತಕಗಳ ಅನುಗ್ರಹ, ಜಾತಕದಲ್ಲಿ ವಿವಾಹ ಯೋಗದ ದುರ್ಬಲತೆ, ಇದನ್ನು ಕೂಡ ನಾವು ಬಹಳ ಪ್ರಮುಖವಾಗಿ ಗಮನಿಸಬೇಕಾಗ್ತದೆ. ಯಾಕೆ ವಿವಾಹ ತಡ ಆಗ್ತಾಯಿದೆ? ಕಂಡ ದೇವ್ರ ಹತ್ರ ಹೋಗ್ತಾ ಇದ್ದೀವಿ, ಪೂಜೆ ಮಾಡಿಸ್ತಾ ಇದ್ದೀವಿ, ಸುಬ್ರಹ್ಮಣ್ಯ ಆಯಿತು, ಕಾಳಸ್ತಿ ಆಯಿತು, ಆಶ್ಲೇಷ ಬಲಿ ಆಯಿತು, ಎಲ್ಲ ಥರದ ಪೂಜೆಗಳನ್ನು ಮಾಡ್ತಾ ಇದ್ದೀವಿ, ವಿವಾಹ ಅನ್ನೋದೇ ಆಗ್ತಾ ಇಲ್ಲ. ಜಾತಕಗಳ ದೋಷಗಳ ನಿವಾರಣೆಗಳು ಮಾಡ್ತಾ ಇದ್ದೀವಿ, ಆಗ್ತಾ ಇಲ್ಲ. ಯಾಕೆ ನೋಡಿ, ಕರೆಕ್ಟಾದ ರೀತಿಯಲ್ಲಿ ಜಾತಕವನ್ನು ಶೋಧನೆಯನ್ನು ಮಾಡಿದಾಗ ವಿವಾಹ ಯೋಗದ ದುರ್ಬಲತೆ ಇದ್ದರೆ ಖಂಡಿತವಾಗಿ ಆಗೋದಿಲ್ಲ. ಮತ್ತು ವಿಶೇಷವಾಗಿ ಜಾತಕದಲ್ಲಿ ಕುಜದೋಷವನ್ನು ಬಹಳ ಪ್ರಮುಖವಾಗಿ ನಾವು ನೋಡಬೇಕಾಗ್ತದೆ. ವಿವಾಹ ತಡ ಆಗ್ತಾ ಇದೆ ಅಂದಾಗ ನಿಮಗೆ ಆ ಒಂದು ಸ್ಥಾನವನ್ನು ನಾವು ನೋಡಲೇಬೇಕಾಗ್ತದೆ. ಸಾಮಾನ್ಯವಾಗಿ ಲಗ್ನ, ಚತುರ್ಥ, ಸಪ್ತಮ, ಏಕಾದಶ, ದ್ವಾದಶ ಭಾವಗಳಲ್ಲಿ ಕುಜಸ್ಥಿತನಾದರೆ ಕುಜದೋಷ ಅಂತ ಹೇಳ್ತೀವಿ. ಆದರೆ ಅದು ಬಹಳ ಪ್ರಮುಖವಾಗಿ ವಿವಾಹ ಅಂತ ಅನ್ನುವಂಥ ವಿಷಯಕ್ಕೆ ಬಂದಾಗ ನೋಡಲೇಬೇಕಾಗ್ತದೆ. ಈ ದೋಷವಿದ್ದರೂ ಕೂಡ ವಿವಾಹ ತಡ ಆಗ್ತದೆ, ಗಮನದಲ್ಲಿ ಇಟ್ಕೊಳ್ಳಿ. ಜೊತೆಗೆ ವಿವಾಹ ನಿಮಗೆ ಕಾರಕನಾದಂತಹ ಗುರು ಶುಕ್ರರ ದುರ್ಬಲತೆ, ಗುರು ಶುಕ್ರರಿಗೆ ಪಾಪಗ್ರಹಗಳ ದೃಷ್ಟಿಯಾಗಿದೆಯಾ, ಮತ್ತೆ ನಿಮಗೆ ವಿವಾಹ ತಡ ಆಗೋದಂತೂ ಖಂಡಿತ. ನೋಡಿ, ಸಾಮಾನ್ಯವಾಗಿ ಕುಜದೋಷಕ್ಕೆ 32ರಿಂದ 35 ವರ್ಷ ವಿವಾಹ ಡಿಲೇ ಆಗುತ್ತೆ ಅಂದರೆ, ಅದ್ರ ಜೊತೆಗೆ ಪಾಪಗ್ರಹಗಳಾದಂತಹ ಶನಿ ಮತ್ತು ರಾಹುಕೇತುಗಳ ದೃಷ್ಟಿ ಇತ್ತು ಅಂದರೆ 38 ಆಗ್ಬೋದು, 45 ಆಗ್ಬೋದು, ಹೇಳಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಜ್ಯೋತಿಷ್ಶಾಸ್ತ್ರದಲ್ಲಿ. ಈ ರೀತಿಯಾಗಿ ವಿವಾಹ ತಡ ಆಗುವಂಥದ್ದು ಕೂಡ ಆಗ್ತದೆ. ಇದು ಜಾತಕ ಕರ್ಮಗಳ ಅನುಗುಣ, ಅಂದರೆ ನಿಮ್ಮ ಪೂರ್ವ ನಿಯೋಜಿತ ಕರ್ಮಗಳ ಅನುಸಾರವಾಗಿ ಜಾತಕದ ನಿರ್ಣಯ ಆಗಿರ್ತದೆ. ಮತ್ತು ಮೂರನೇದಾಗಿ ಏನು ಹೇಳ್ತೀವಿ ಅಂತಂದರೆ, ನಿಮ್ಮ ಪಿತೃ ಪೌತ್ರರ ಶಾಂತಿ ಮಾಡೋದರಲ್ಲಿ ವಿಫಲರಾದಾಗ, ಅಂದರೆ ನಿಮ್ಮ ಹಿರೀಕರು ಅಥವಾ ನಿಮ್ಮ ತಾಯಿ, ನಿಮ್ಮ ತಂದೆ ಯಾವುದೇ ಥರದ ಹರಕೆಗಳನ್ನು ಕಟ್ಕೊಳ್ಳುವಂಥದ್ದು, ಮಗನಿಗೆ ಹಿಂಗಾಗಲಿ, ಹಾಗಾಗಲಿ, ಇಂಥ ಕಡೆ ವಿವಾಹ ಆಗಲಿ, ಇಂಥದ್ದೇ ಆಗಲಿ ಅನ್ನುವಂಥದ್ದು. ಸೊ ಇದನ್ನು ಕರೆಕ್ಟಾದಂಥ ಸಮಯದಲ್ಲಿ ಪಾಲನೆ ಮಾಡದೇ ಇರುವಂಥದ್ದಾಗಿರ್ಬೋದು. ಮತ್ತು ವಿಶೇಷವಾಗಿ ಹಿರಿಯರಿಗೆ ಈ ಪಿತೃದೋಷ ಅಂತ ಹೇಳ್ತೀವಿ, ಅಶೌಚ ಪ್ರಕರಣಗಳಲ್ಲಿ ಆಗಿರುವಂಥ ಒಂದಷ್ಟು ತೊಂದರೆಗಳು, ಈ ಎಲ್ಲದರಿಂದನೂ ಕೂಡ ವಿವಾಹ ಅನ್ನುವಂಥದ್ದು ಬಹಳ ತಡ ಆಗ್ತದೆ. ನೋಡಿ, ಇವಿಷ್ಟೇ ಕಾರಣಗಳನ್ನು ಹುಡುಕ್ತಾ ಹೋದರೆ ವಿವಾಹ ತಡವಾಗಲಿಕ್ಕೆ ಭಾಳಷ್ಟು ಬರ್ತದೆ. ಅದರಲ್ಲಿ ನಾನು ಪ್ರಮುಖವಾದಂತಹ ಅಂಶಗಳನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತು ಕೆಲವರು ಸ್ತ್ರೀಯರಲ್ಲಿ ವಿದ್ಯಾವಂತ ವರನೇ ಬೇಕು, ಇಂತಹ ಉದ್ಯೋಗ ಮಾಡುವಂತಹ ವ್ಯಕ್ತಿಯೇ ಬೇಕು, ಎಕ್ಸ್ಪೆಕ್ಟೇಷನ್ ಭಾಳ ಆಗಿರ್ತದೆ. ಈ ಎಕ್ಸ್ಪೆಕ್ಟೇಷನ್ಗಳಿಂದಾಗಿ ಏನಾಗಿರ್ತದೆ, ಉತ್ತಮವಾದಂತಹ ಸಂಸಾರ ಸಿಗೋದಿಲ್ಲ. ಸೊ ಕಡೆಯದಾಗಿ ಏಜ್ ಆಗ್ತಾ 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 ಏನಾಗ್ತದೆ,
ಕಡೆಯದಾಗಿ ಯಾವುದು ಬರುತ್ತೆ ಅದನ್ನು ಮಾಡಿಕೊಳ್ಳುವಂಥ ಪರಿಸ್ಥಿತಿ. ಇದು ಸ್ವಯಂಕೃತ ಅಪರಾಧ ಆಗಿರುತ್ತದೆ ವಿವಾಹ ತಡವಾಗಲಿಕ್ಕೆ. ನೋಡಿ, ಯಾರೆಲ್ಲ ವಿವಾಹ ತಡ ಆಗ್ತಾ ಇದೆ, ಶೀಘ್ರವಾಗಿ ವಿವಾಹ ಮಾಡ್ಕೋಬೇಕು ಅಂತ, ಇದು ಸಾಮಾನ್ಯವಾಗಿ ನಾನು ಹೇಳ್ತಾ ಇರೋದು 34 ವರ್ಷ ಗಡಿ ದಾಟಿರ್ತಕ್ಕಂಥವ್ರಿಗೆ ಹೇಳ್ತಾ ಇರುವಂಥ ಮಾತು. 35 ಆದರೂ ವಿವಾಹ ಆಗ್ತಾ ಇಲ್ಲ ಅಂದರೆ 100ಕ್ಕೆ 100% ಈ ತಂತ್ರವನ್ನು ಮಾಡಿ ನಿಮಗೆ ಖಂಡಿತ ವಿವಾಹ ಅಂತಕ್ಕಂಥದ್ದಾಗ್ತದೆ. ಹಾಗಾದರೆ ಯಾವುದು ಆ ತಂತ್ರ, ಯಾವ ರೀತಿಯಲ್ಲಿ ಮಾಡಬೇಕಾಗ್ತದೆ ಆ ತಂತ್ರಗಳನ್ನು ಅನ್ನುವಂಥದ್ದು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ನೋಡಿ, ಸುಮ್ಮನೆ ಯಾವುದ್ಯಾವುದೋ ಕಡೆ ಹೋದೆ, ಏನೇನೋ ಮಾಡಿದೆ, ಲಕ್ಷಾಂತರ ರೂಪಾಯಿ ಖರ್ಚನ್ನು ಮಾಡೋದ್ರಿಂದ ಪರಿಹಾರಗಳಾಗೋದಿಲ್ಲ. ನಮ್ಮ ಮನೋಕಾಮನೆಗಳು, ನಮ್ಮ ಮನೋ ಇಚ್ಛೆಗಳು, ನೋಡಿ, ವಿವಾಹ ಅಂತಕ್ಕಂಥದ್ದು ಷೋಡಶ ಸಂಸ್ಕಾರಗಳಲ್ಲಿ ಒಂದು ಅದ್ಭುತವಾದಂಥ ಸಂಸ್ಕಾರ ಆಗಿರ್ತದೆ. ನಮ್ಮ ಶಾಸ್ತ್ರದಲ್ಲಿ ಅದಕ್ಕೆ ಬಹಳ ದೊಡ್ಡ ಅಗ್ರಗಣ್ಯ ಸ್ಥಾನವನ್ನು ಕೊಟ್ಟಿದ್ದಾರೆ. ವಿಚಾರ ನೋಡೋದಾದರೆ ನೋಡಿ, ಹೆಣ್ಣು ಪ್ರಕೃತಿಯ ಸಂಕೇತವಾಗಿರ್ತದೆ, ಸ್ತ್ರೀ ಪುರುಷಕಾರಕನಾಗಿರ್ತಾನೆ, ಸೃಷ್ಟಿಕಾರಕನಾಗಿರ್ತಾನೆ. ಇವರಿಬ್ಬರ ಮಿಲನದಿಂದನೇ ವಂಶೋದ್ಧಾರ ಅಂತಕ್ಕಂಥದ್ದು ಶಾಸ್ತ್ರ ಹೇಳುತ್ತೆ. ಇದಕ್ಕೆ ವಿವಾಹ ಅಂತಲೂ ಸಹ ಹೇಳ್ತೀವಿ ನಾವು. ಒಂದು ರೀತಿಯಲ್ಲಿ ಆಗಿನ ಕಾಲದಲ್ಲಿ ಹೇಳಿ ವಿವಾಹ ಅಂದರೆ ಒಯ್ಯುವುದು ಅನ್ನುವಂತಹ ಒಂದು ಅರ್ಥವನ್ನು ಸಹ ಕೊಡ್ತದೆ. ಇಂತಹ ಪವಿತ್ರವಾದ ಒಂದು ಕಾರ್ಯ ನಿಮ್ಮ ಜೀವನದಲ್ಲಿ ತಡ ಆಗ್ತಾ ಇದೆ ಅಂತಂದರೆ ಇಲ್ಲಿ ನಿಮಗಿರ್ತಕ್ಕಂತಹ ದೋಷ ಬಾಧೆಗಳೇ ಪ್ರಮುಖ ಕಾರಣವಾಗಿರ್ತದೆ. ವೀಕ್ಷಕರೇ, ಹೆದರುವಂಥ ಅವಶ್ಯಕತೆ ಇಲ್ಲ. ಯಾರೆಲ್ಲ ಅತಿಯಾದ ವಯಸ್ಕರಾಗಿ ವಿವಾಹ ಆಗದೆ ತಡವಾಗಿದ್ದೀರಿ, ನೋವನ್ನು ಅನುಭವಿಸ್ತಾ ಇದ್ದೀರಿ, ನಿಮ್ಮ ಸ್ನೇಹಿತರುಗಳು, ನಿಮ್ಮ ಜೊತೆ ಆಟವಾಡಿರ್ತಕ್ಕಂಥವ್ರು, ನೀವು ಅವರೊಟ್ಟಿಗೆ ಬೆಳೆದಂಥವ್ರಿಗೆಲ್ಲ ವಿವಾಹ ಆಗ್ಬಿಟ್ಟಿದೆ ಗುರುಗಳೇ, ನನಗೆ ವಿವಾಹನೇ ಆಗಿಲ್ಲ, ಅವ್ರು ಆಲೆ ಮಕ್ಕಳು ಮಾಡಿಕೊಂಡು ಅವ್ರ ಜೀವನ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಈ ಥರ ಸಮಸ್ಯೆಗಳನ್ನು ಬಹಳ ಕೇಳಿದ್ದೀವಿ ನಾವು. ಆದರೆ ನಿಮಗೆ ಈ ಒಂದು ಪರಿಹಾರ ಅನುಸರಿಸಿದ್ದೇ ಆದರೆ ಖಂಡಿತ ಶೀಘ್ರವಾಗಿ ವಿವಾಹ ಆಗುತ್ತೆ. ಆದರೆ ಈ ಪರಿಹಾರವನ್ನು ಶ್ರದ್ಧಾಪೂರ್ವಕವಾಗಿ ಭಕ್ತಿಯಿಂದ ಏಕಚಿತ್ತರಾಗಿ ತಾವುಗಳು ಮಾಡಬೇಕಾಗ್ತದೆ. ಮೊದಲನೇದಾಗಿ ಈ ಪರಿಹಾರ ಕ್ರಮ ಹೇಗಿರ್ತದೆ ಅಂತಂದರೆ ಬಹಳ ಸರಳಾತಿ ಸರಳ, ನಿಮ್ಮ ಮನೆಯಲ್ಲೇ ಇಟ್ಕೊಂಡು ಶ್ರದ್ಧಾಭಕ್ತಿಯಿಂದ ಮಾಡುವಂತಹ ಕಾರ್ಯ ಆಗಿರ್ತದೆ. ನೋಡಿ, ವಿವಾಹ ಆಗಬೇಕಂದ್ರೆ ಮುಖ್ಯವಾಗಿ ಶುಕ್ರನ ಅನುಗ್ರಹ ಭಾಳ ಇಂಪಾರ್ಟೆಂಟ್ ಆಗ್ತದೆ. ಶುಕ್ರ ವಿವಾಹಕಾರಕ ಗ್ರಹನಾಗಿರ್ತಾನೆ. ಹಾಗಾಗಿ ತಾವುಗಳು ಶುಕ್ರವಾರದ ದಿನ ನೋಡಿ, ಪರಿಹಾರವನ್ನು ಹೇಳ್ತಾ ಇದ್ದೀನಿ, ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. ಶುಕ್ರವಾರದ ದಿನ ಉಪವಾಸವಿದ್ದು ಶುಕ್ರನನ್ನು ಆರಾಧನೆ ಮಾಡೋದ್ರ ಜೊತೆಗೆ ದುರ್ಗಾದೇವಿಯನ್ನು ಆರಾಧನೆಯನ್ನು ಮಾಡಬೇಕಾಗ್ತದೆ. ನೋಡಿ, ಶುಕ್ರನನ್ನು ಆರಾಧನೆ ಮಾಡಬೇಕು ಅಂತಂದರೆ ಸುಮ್ಮನೆ ಅಲ್ಲ, ಭಕ್ತಿಯಿಂದ ಶುಕ್ರನ ಮೂಲ ಮಂತ್ರವನ್ನು ಹಿಮಕುಂದ ಮುಣಾಲಾಂಛನಂ ದೈತ್ಯಾನಾಂ ಪರಮಗುರುಂ ಸರ್ವಶಾಸ್ತ್ರ ಪಾರಂಗತಂ ಭಾರ್ಗವಂ ಪ್ರಣಮಾಮ್ಯಹಂ. ನೋಡಿ, ಬೇಕಾದರೆ ಮತ್ತೊಂದು ಸಲ ಮಂತ್ರವನ್ನು ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. ಹಿಮಕುಂದ ಮುಣಾಲಾಂಛನಂ ದೈತ್ಯಾನಾಂ ಪರಮಗುರುಂ ಸರ್ವಶಾಸ್ತ್ರ ಪಾರಂಗತಂ ಭಾರ್ಗವಂ ಪ್ರಣಮಾಮ್ಯಂ ಅಂತೇಳಿ ಈ ಮಂತ್ರವನ್ನು ಬರೋಬ್ಬರಿಯಾಗಿ ಪ್ರತಿನಿತ್ಯ 11 ದಿನಗಳ ಕಾಲ 11 ಬಾರಿ ಪಠನೆಯನ್ನು ಮಾಡುವುದರಿಂದ ನಿಮಗೆ ಶುಕ್ರನ ಅನುಗ್ರಹ ಆಗಿ ಶೀಘ್ರ ವಿವಾಹ ಪ್ರಾಪ್ತಿಯಾಗ್ತದೆ ಅಂತ ಹೇಳ್ಬೋದು. ಜೊತೆಗೆ ದುರ್ಗಾದೇವಿಯ ಪೂಜೆಯನ್ನು ಸಹ ಮಾಡಬೇಕು. ಅದರ ಜೊತೆಗೆ ಈ ಪೂಜೆ, ಈ ಮಂತ್ರ ಪಠನೆಗಳ ಆದ ನಂತರ ಹಸಿರು ಹಣ್ಣುಗಳ ದಾನವನ್ನು ಮಾಡಬೇಕು. ಹಸಿರು ಹಣ್ಣುಗಳ ದಾನವನ್ನು ಮಾಡೋದ್ರಿಂದ ನಿಮ್ಮ ಯಾವುದೇ ಥರದ ವಿವಾಹ ಸಂಬಂಧಿತವಾದಂತಹ ಬಾಧೆಗಳೇನಿದೆಯಲ್ಲ ಅದೆಲ್ಲವೂ ದೂರ ಆಗಿ ನಿಮಗೆ ಒಂದು ಒಳ್ಳೆ ಕಡೆಯಿಂದ ಕನ್ಯೆ ಆಗ್ಬೋದು, ಅಥವಾ ಕನ್ಯೆಗೆ ಒಂದು ಒಳ್ಳೆ ಕಡೆಯಿಂದ ವರ ಆಗ್ಬೋದು. ಎರಡೂ ಕೂಡ ನಿಮ್ಮ ಪಾಲಿಗೆ ಸಿಗುವಂಥದ್ದಾಗ್ತದೆ ಅಂತ ಹೇಳ್ತಾ, ಈ ಮಾಹಿತಿ ತಮಗೆಲ್ಲ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ. ಜೊತೆಗೆ ಇನ್ನೂ ಹೆಚ್ಚಿನ ಮಾಹಿತಿಗೋಸ್ಕರ ಸ್ಕ್ರೀನ್ ಮೇಲೆ ಕಾಣುವಂತಹ ನಮ್ಮ ಸಂಖ್ಯೆಗೆ ಕರೆ ಮಾಡಿ. ವಿವಾಹಕ್ಕೆ ಇನ್ನೂ ಅತಿ ಹೆಚ್ಚಾದಂತಹ ಒಂದಷ್ಟು ವಿಚಾರಗಳಿರ್ತದೆ, ಇದೇ ಅಂತಿಮವಾಗಿರುವುದಿಲ್ಲ. ಹೆಚ್ಚಿನ ಮಾಹಿತಿಗೆ ನಮ್ಮ ಕಚೇರಿಗೆ ನೇರವಾಗಿ ಭೇಟಿ ಮಾಡಿ ಅಂತ ಹೇಳ್ತಾ, ಎಲ್ರಿಗೂ ಶುಭವಾಗಲಿ. ನಮಸ್ಕಾರ.